ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಗುರುವಾರ. ನಾನು ತುಂಬ ದಿವಸದ ನಂತರ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ದಿವಸ ಆಯಿತು ವ್ಲಾಗ್ ಮಾಡ್ದಿರ. ನೋಡಿ ನನ್ನ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನಾನು ಹಾಲು ಬಿಸಿ, ಫಸ್ಟ್ ನಾನು ಮಾಡೋ ಕೆಲಸ ಹಾಲು ಬಿಸಿ ಮಾಡೋದು. ನೋಡಿ ನನ್ನ ಬಾಡಿ ಗಾರ್ಡ್ ಕೂಡ ನನ್ನ ಪಕ್ಕದಲ್ಲೇ ಇರೋದು. ಅವನು ಯಾವಾಗಲೂ ಅಷ್ಟೇ ಮಮ್ಮಿ ಜೊತೆನೇ ಇರೋದು. ನೋಡಿ ಹಾಲನ್ನು ಕಾಯಿಸ್ಬಿಟ್ಟು ಅವನಿಗೆ ಫುಡ್ ಮಾಡೋಕ್ಕೆ ಹಾಲು ಕಾಯಿಸ್ತಾ ಇರೋದು. ಅದು ತಣ್ಣಗಾಗೋ ತನಕನೂ ನಿನ್ನೆದು ಕೂಡ ಒಂದು ಸ್ವಲ್ಪ ಸಾಂಬಾರಿತ್ತು, ಅದು ಕೂಡ ಬಿಸಿಗೆ ಇಟ್ಕೊಂಡ್ಬಿಟ್ಟೆ. ಹಾಗೆಯೇ ನೋಡಿ ಇಲ್ಲಿ ನೋಡಿ ನಾನು ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಬಂದ ತಕ್ಷಣ ಇದೇ ಗೋಳು. ಯಾವಾಗಲೂ ಅಷ್ಟೇ ಈ ಡ್ರಾರ್ ತೆಗೆದು ಅವನು ನೋಡಿ ಚಪ್ಪಲಿ ಹಾಕಿಟ್ಟವನೆ. ಅದು ಕೆಳಗಡೆ ಎಷ್ಟು ಸಲ ಬಿಸಾಕಿದ್ರು ಎತ್ಕೊಂಡು ಬಂದು ಒಂದು ಚಪ್ಪಲಿನ ಒಂದು ಓವನ್ ಒಳಗಡೆ ಹಾಕ್ತಾನೆ. ಇಲ್ಲ ಅಂತಂದರೆ ನೋಡಿ ಈ ಥರ ಹಾಕಿ ಇಡ್ತಾನೆ. ಆಮೇಲೆ ನಾನು ಹುಡುಕ್ತಾ ಇರಬೇಕು ಎಲ್ಲೋಯ್ತು ಅಂತ ಅಂದ್ಬಿಟ್ಟು. ನೋಡಿ ಅದು ಎಷ್ಟು ಸಲ ಬಿಸಾಕಿದ್ರು ನಾನು ಅವ್ನು ಮತ್ತೆ ಬಂದು ಅದನ್ನು ತಂದು ಒಳಗಡೆನೇ ಹಾಕೋದು. ಎಷ್ಟು ನೀಟಾಗಿ ಆಗ್ತಾಯಿದ್ದಾನೆ ನೋಡಿ. ನಾನು ಎಷ್ಟು ಸಲ ತೆಗೆದ್ರೂ ಅಷ್ಟೇ ನೀಟಾಗಿ ಆಗ್ತಾಯಿದ್ದಾನೆ ನೋಡಿ. ನಾವೆಲ್ಲ ಕಡೆ ಈ ಥರ ಲಾಕ್ ಅಮೆಝಾನಿಂದ ಆರ್ಡ್ರ್ ಮಾಡಿಸ್ಬಿಟ್ಟು ತಂದು ಎಲ್ಲ ಕಡೆನೂ ಈ ಥರ ಲಾಕ್ ಹಾಕಿದ್ದೀವಿ. ಎಲ್ಲ ಕಡೆನೂ ಎಷ್ಟಾಯಿತೋ ಅಷ್ಟು ಹಾಕಿದ್ದೀವಿ. ಇಲ್ಲಿ ಮೇಲ್ಗಡೆ ಹಾಕಿರಲಿಲ್ಲ. ನಾವು ಅದು ಹಾಕೋ ಟೈಮಲ್ಲಿ ಅವ್ನು ಇನ್ನೂ ಚಿಕ್ಕವನು, ಅಂದರೆ ಅಂಬೆಗಾಲ ಇರ್ತಾಯಿದ್ದ ಅಷ್ಟೇ, ಆಗಲೇ ನಾವು ಹಾಕಿದ್ದು. ಇನ್ನೂ ಚಿಕ್ಕವನಾಗಿರೋದ್ರಿಂದ ಅದು ಒಂದು ಮಿಸ್ ಆಯಿತು ನಮಗೆ. ಅವನು ಕೈ ಎಟಕ್ಸಲ್ಲ, ಇನ್ನು ಚಿಕ್ಕವನಲ್ಲ ಅಂತ ಅಂದ್ಬಿಟ್ಟು ಅದನ್ನು ನಾನು ಇಗ್ನೋರ್ ಮಾಡಿದೆ. ಸೊ ಇವಾಗ ನಾನು ಅದನ್ನು ಪೇ ಮಾಡಬೇಕಾಗಿದೆ, ಅದನ್ನು ಅನ್ಭವಿಸ್ಬೇಕಾಗಿದೆ. ಅಲ್ಲೊಂದು ಕಂಡಿದೆ ಅವನಿಗೆ, ಡೈಲಿ ಬಂದುಬಿಟ್ಟು ಡ್ರಾವರ್ನೇ ತೆಗೆಯೋದು. ಇವಾಗ ಟ್ರೈ ಮಾಡ್ತಾ ಇದ್ದಾನೆ ಲಾಕ್ ತೆಗಿಯೋದು ಹೆಂಗೆ ಅಂತ ಅಂದ್ಬಿಟ್ಟು. ರಾತ್ರಿನೂ ಹಿಂಗೆ ಆಗುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡು ಬಿಡೋಣ ಅಂತ ಅಂದರೆ ಅವ್ನು ಮಲ್ಸೋಕೋಗಿ ನಾನೇ ಮಲ್ಕೊಂಡಿರ್ತೀನಿ. ಎಷ್ಟೊಂದು ಸಲ ಹಂಗೆ ಆಗುತ್ತೆ. ಅದಕ್ಕೆ ರಾತ್ರಿ ಹಂಗೆ ನಾನು ಅಂತೂ ಇಲ್ಲಿ ಕ್ಲೀನ್ ಮಾಡಿಕೊಂಡೆ, ಸಾಹಸ ಮಾಡಿಕೊಂಡು. ಅವನು ಎಲ್ಲಿ ಏನು ತಾಕ್ಸ್ಕೊಂಡ್ಬಿಡ್ತಾನೆ, ಏಟ್ ಮಾಡ್ಕೊಂಡ್ಬಿಡ್ತಾನೆ ಅಂತಲೇ ಭಯ. ಅದಕ್ಕೆ ನಾನು ಹಂಗಾದರೂ ಬಿಸಾಕಿರ್ತೀನಿ ಅದನ್ನು. ಅವನು ಏಟ್ ಮಾಡ್ಕೊಳ್ಳೋ ಥರ ಎಲ್ಲ ಮಾಡಲ್ಲ. ಇಲ್ಲಿ ಹಾಲು ಅವನಿಗೆ ಇಟ್ಟಿರೋದು ಸರ್ಲಾಕ್ಕೆ. ಈ ಕಿಚನೆಲ್ಲ ನನ್ನ ಹತ್ರ ಎಷ್ಟಾಯಿತು ಅಷ್ಟು ನೀಟಾಗಿ ಇಟ್ಕೊಂಡೆ ನಾನು. ನೋಡಿ ಇವಾಗ ಇಲ್ಲಿ ನನ್ನನ್ನು ಬಿಟ್ಟು ಅವನಿಗೆ ಟಿ ವಿ ಹಾಕ್ಕೊಡಿ, ಅವ್ನ ಕೈಯಾಗೆ ಮೊಬೈಲ್ ಅಂತೂ ನಾವು ಕೊಡಲ್ಲ. ಆದ್ರೂ ಏನು ಅವ್ನು ಕೊಟ್ಟರು ನನ್ನ ಬಿಟ್ಟಂತೂ ಕೂರಲ್ಲ. ಇವಾಗ ಹಂಗೆ ಹೋಗ್ತಾ ಇದ್ದಾನೆ. ಪೊರ್ಕೆ ಒಂದು ಕಣ್ಣಿಗೆ ಕಾಣಿಸ್ಬಿಟ್ಟಿದೆ. ಅವನದೇನೋ ಬಂತು ಅಲ್ಲಿ ಟಿ ವಿಲಿ, ಕೋಕೋ ಮೆಲನ್ ಬಂತು. ಆ ಸೌಂಡಿಗೆ ಓಡ್ ಬಂದ ಅವನು. ಇವಾಗ ನಾನು ವಾಯ್ಸ್ ಕೊಡುವಾಗಲೂ ಅಷ್ಟೇ ಅವನು ಅಲ್ಲಿಂದ ಸೋಫಾಯಿಂದ ನಾನು ನೋಡ್ತಾ ಇದ್ದಾನೆ. ನಾನು ಬಾಲ್ಕನಿಲಿ ನಿಂತು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಹಂಗೆ ಕಿಚನ್ ಕ್ಲೀನ್ ಆಗಿದ ತಕ್ಷಣ ಬೆಡ್ರೂಮ್ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟಿದ್ದು. ನಮ್ಮ ಬೆಡ್ಡು ಯಾವಾಗಲೂ ಬೆಳಿಗ್ಗೆ ಹೆಂಗೆ ಇರುತ್ತೆ. ಇದು ಪಾಪು ಇಲ್ಲಿ ಮಲಗಿಸಿರ್ತೀನಿ, ಅಲ್ಲಿಂದ ಇಲ್ಲಿಗೆ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೆ ಹೋಗಿ ಆ ಮೂಲೆಗೆ ಹೋಗಿ ಮಲ್ಕೊಳ್ಳೋದು. ಇಲ್ಲಿ ಇದ್ದರೆ ನಮ್ಮ ನಡುವೆ ಎಷ್ಟು ಜಾಗ ಸಿಗ್ತೋ ಅಷ್ಟು ಜಾಗದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದು. ತೊಳ್ಳಿ ಇಡ್ತಾನೆ. ಸೊ ಫಸ್ಟು ಹಾಲನ್ನು ಬಿಸಿ ಮಾಡಿ, ಅದಿನ್ನೂ ಬಿಸಿ ಇರುತ್ತಲ್ವಾ, ಸೊ ಅದು ಆರಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಬೆಡ್ನ ಕ್ಲೀನ್ ಮಾಡ್ಕೋಬೇಕಾಗಿದೆ. ನನಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರಗ್ಗೆಲ್ಲ ಭಾರ ಎತ್ತಿಟ್ಬಿಡೋಣ ನೋಡಿ ಬಂದ. ಈ ರಗ್ಗೆಲ್ಲ ಭಾರ ಎತ್ತಿಟ್ಬಿಡೋಣ ಅಂತ ಅನಿಸುತ್ತೆ, ಬ್ಲ್ಯಾಂಕೆಟ್ಸ್ ಎಲ್ಲ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಸಲ ಸಖತ್ ಚಳಿ ಬಂದುಬಿಡುತ್ತೆ. ನಮಗೆ ಎತ್ತಿಟ್ರು ಆಮೇಲೆ ಎಷ್ಟು ಮೇಲಿಟ್ರೂ ನಾವೇ ತಗೋಬೇಕಾಗುತ್ತೆ. ಸೊ ಅದು ಹಂಗೆ ಬೆಡ್ ಮೇಲೆ ಇರುತ್ತೆ. 2 ಬ್ಲ್ಯಾಂಕೆಟ್ನ ಇಟ್ಟಿರ್ತೀನಿ. ಒಂದು ಜಾಸ್ತಿ ಚಳಿ ಆದರೆ, ಇನ್ನೊಂದು ಸ್ವಲ್ಪ ಸೆಕೆ ಆದರೆ ಅಂತ ಅಂದ್ಬಿಟ್ಟು ಎಲ್ಲ ಒದರಬೇಕು. ಇಲ್ಲ ಅಂತಂದರೆ ಪುಡಿ ಏನೋ ತಿಂದಿರೋದು ಎಲ್ಲ ಇರುತ್ತೆ. ಎಸ್ಪೆಷಲಿ ನಮ್ಮ ಪಾಪುದೇ ಇರುತ್ತೆ ಚಾಕ್ಲೇಟ್ಸು. ನಾವು ಚಾಕ್ಲೇಟ್ಸ್ ತಿಂದರೆ ಎಲ್ಲ ಅದು ಪುಡಿ ಉದುರಿರುತ್ತಲ್ವ, ಅದೆಲ್ಲ ಇರುತ್ತೆ. ಸೊ ಒದ್ರಕೋಬೇಕಾಗಿದೆ. ಒದ್ರಕೊಂಡು ಅವ್ನ ಕ್ರಿಬ್ಬು ಕೂಡ ಅಷ್ಟೇ ತುಂಬಾ ಗಲೀಜಾಗಿತ್ತು, ಅದು ಕೂಡ ನೀಟಾಗಿ ಇಡಬೇಕಾಗಿದೆ. ಅವ್ನಿಗೆ ಆಟಕ್ಕೂ ನಾನು ಅದರಲ್ಲೇ ಕೂರಿಸ್ಬಿಡ್ತೀನಿ. ಏನಾದರೂ ಕೆಲಸ ಇದೆ ಅಂತಂದರೆ ಕ್ರಿಬ್ಬಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಬಿಡ್ತೀನಿ. ಅವ್ನು 4 ಕಡೆಯಿಂದ ಲಾಕ್ ಆಗಿರ್ತಾನೆ. ಸೊ ಅಲ್ಲೇ ಆಟ ಆಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ. ನಮಗೆ ಪಿಲ್ಲೋಸ್ ಎಷ್ಟಿದ್ರು ಕಡಿಮೆನೇ ಅಂತಂದರೆ ಅವನಿಗೇ ಬೆಡ್ ಮೇಲೆ ಮಲಗಿದವಾಗ ಅಲ್ಲಿ ಗೋಡೆಗೆಲ್ಲ ಹೋಗಿ ಜಪ್ಕೊಂಡ್ಬಿಡ್ತಾನೆ ಅಂತ ಸೈಡಲ್ಲಿ ಹಾಕಿಡ್ತೀವಿ ನಾವು.
ಏನೋ ಮಾಡ್ತಾ ಇದ್ದಾನೆ ಸೈಡಲ್ಲಿ ಕೂತು. ಈ ಬ್ಲ್ಯಾಂಕೆಟ್ನ ನಾವು ಡಿ ಮಾರ್ಟಿಂದ ತೊಗೊಂಡಿರೋದು. ತೊಗೊಳ್ಳುವಾಗ ಅಯ್ಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ತೊಗೊಂಡ್ಮೇಲೆ ಸೂಪರಾಗಿತ್ತು. ಅಂತೂ ನನ್ನ ಬೆಡ್ ಎಲ್ಲ ಕ್ಲೀನಾಗಿ ಆಯಿತು, ನೀಟಾಗಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಮಲ್ಗಕ್ಕೆ ಇಲ್ಲಿ ಅವ್ನ ತಲೆ ಜೊಪ್ಕೊತಾನೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಪಿಲ್ಲೋ ಕಟ್ಟಿಟ್ಟಿದ್ದೀನಿ. ಅದನ್ನು ಬೆಡ್ರೂಮ್ ಇಷ್ಟು ನೀಟಾಗಿದ್ರೆ ಫುಲ್ ಖುಷಿ ಅಲ್ವಾ. ಒಂದು ಸ್ವಲ್ಪ ಹೂವು ತರಬೇಕಿತ್ತು, ಹೂವು ತರೋಣ ಅಂತ ಹೋಗಿದ್ದು. ಅವನಿಗೆ ನೋಡಿ, ನನ್ನ ಮಗ ಮಲಗೋದು ಹಿಂಗೆ. ಅವನಿಗೆ ಸ್ಟ್ರೈಟಾಗಿ ಮಲಗಿಸಿದ್ರೆ, ನೀಟಾಗಿ ಪಿಲ್ಲೋ ಮೇಲೆ ತಲೆ ಇಟ್ಟು ಮಲಗಿಸಿದ್ರೆ ಅವ್ನು ಮಲಗೋದೇ ಇಲ್ಲ. ಅವ್ನು ಮಲಗೋದೇ ಹಿಂಗೆ ಸೊಟ್ಟ ಪುಟ್ಟ ಮಾಡಿ ಅವನು ಮಲಗೋದು. ಹಂಗೆ ಅವ್ನಿಗೆ ನಿದ್ದೆ ಬಂದ ಮೇಲೆ ನಾವು ತೊಗೊಂಡು ಅವನನ್ನು ಬೆಡ್ ಮೇಲೆ ನೀಟಾಗಿ ಮಲಗಿಸ್ಬೇಕು. ಅಂದರೆ ಅವ್ನ ಕ್ರಿಬ್ಬಲ್ಲಿ ನೀಟಾಗಿ ಮಲಗಿಸೋದು. ಅವ್ನು ಯಾವಾಗ ಮಲಗೋದು ಹಿಂಗೆ ಸೊಟ್ಟ ಪುಟ್ಟ ಮಾಡಿಕೊಂಡೇ ಮಲಗೋದು. ಮಕ್ಕಳು ನಿದ್ದೆ ಮಾಡ್ತಾಯಿದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಖುಷಿ ಎಲ್ಲ ಸಿಗುತ್ತೆ ಅಲ್ವಾ. ನೋಡಿ ನಿಧಾನಕ್ಕೆ ಟ್ರೈ ಮಾಡ್ತಾನೆ. ಪ್ಯಾಸಿಫೈಯರ್ನ ನಾವು ಬಿಡಿಸ್ಬೇಕನ್ನೋ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಮೊದಲಿನಷ್ಟು ಕೊಡ್ತಾ ಇಲ್ಲ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಆಮೇಲೆ ಅವ್ನು ಮಲಗಿ ಒಂದು ಕೋಳಿ ನಿದ್ದೆ ಒಂದು 15-20 ನಿಮಿಷ ಅಷ್ಟರಲ್ಲಿ ಎದ್ಬಿಟ್ಟ. ಅವನು 20 ನಿಮಿಷನೂ ಇರಲಿಲ್ಲ. ಅರ್ಬನ್ ಕ್ಲ್ಯಾಪ್ ಅವ್ರು ಬಂದಿದ್ರು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ. ಅವ್ರು ಬಾತ್ರೂಮ್ ಕ್ಲೀನ್ ಮಾಡಿ ಹೋದ್ರು. ಅವ್ನು ನೋಡಿ ಅದೆಲ್ಲ ಹರಡಿಟ್ಟಿದ್ರಲ್ಲ, ಅದು ನೋಡ್ತಾ ಇದ್ದ. ಬಟ್ಟೆ ಎಷ್ಟಿದ್ರೂ ಕಡಿಮೆನೇ ಅಲ್ವಾ, ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಡಿಮೆನೇ. ಬಿಸಾಕೋಣ ಅಂತ ಅಂದ್ಕೊಂಡ್ರೆ ಎಲ್ಲ ಬಟ್ಟೆ ಬೇಕಾಗಿರುತ್ತೆ. ಹಾಕೊಳ್ಳೋಣ ಅಂತ ಅಂದರೆ ಅಯ್ಯೋ ಇದು ಬೇಡ ಅದು ಬೇಡ ಅಂತ ಅನಿಸೋದು. ಇದು ಎಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ ಅಷ್ಟೇ, ನಮ್ಮದು ಅಂತ ಅಲ್ಲ. ಇಯರಿಂಗ್ಸು ತುಂಬ ಟೈಮ್ ಆಯಿತು, ಅದು ಹಾಕೋಬೇಕು ಅಂದ್ಕೊಂಡು ಹಂಗೆ ಇಟ್ಟಿದ್ದೀವಿ. ವಾಚ್ ಬಂದು ನನ್ನ ಮಗಳಿಂದು. ಪಾಪ ನನ್ನ ಮಗಳು ಇಷ್ಟಪಟ್ಟು ಬೇಕು, ಅವಳು ಏನು ಕೇಳೋದು ಕಡಿಮೆ, ಬಟ್ ನನಗೆ ಆ ವಾಚ್ ಬೇಕು ಅಂತೂ ಇಷ್ಟಪಟ್ಟು ತೊಗೊಂಡಿರೋದು. ಅದು ಇವಾಗ ಅವಳು ಹಾಕ್ಕೊಳ್ಳೋಕ್ಕಾಗಲ್ಲ ಪಾಪ. ನಾನು ಎಲ್ಲೂ ಹುಡುಕಿದ್ರೂ ನನಗೆ ಆ ದಿವಸ ಗುರುವಾರ ದಿವಸ ಹಾಕೊಳ್ಳೋಣ ಅಂತಂದರೆ ಬಟನ್ನೇ ಸಿಗ್ತಾ ಇರಲಿಲ್ಲ. ಕಪ್ ಕಲರ್ದು ಅಯ್ಯೋ ಬ್ಲ್ಯಾಕ್ ಕಲರು ಅಂತ ಅನ್ನಿಸ್ತಾ ಇತ್ತು, ರೆಡ್ ಅಂದರೆ ಅಯ್ಯೋ ರೆಡ್ಡು ಅಂತ ಅನ್ನಿಸ್ತಾ ಇತ್ತು. ಯೆಲ್ಲೋ ಕಲರ್ದು ಹುಡುಕಿದೆ ನಾನು, ನನ್ನ ಕಣ್ಣಿಗೆ ಬಿದ್ದಿಲ್ಲ ಯೆಲ್ಲೋ ಕಲರ್ದು. ಇದು ಕಣ್ಣಿಗೆ ಕಾಣಿಸ್ತಾ ಇರೋದು ಅದು ಟೀ ಶರ್ಟ್, ಅದು ಟಾಪ್ ಅಲ್ಲ. ಅಂತೂ ಫೈನಲಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಇದು ಟಾಪ್ ಹಾಕ್ಕೊಳ್ದಿರೋ ತುಂಬಾ ಸಮಯ ಆಗೋಗಿತ್ತು. ಇದು ಸೈಜ್ ನೋಡಿದೆ, ಮೀಡಿಯಮ್ ಸೈಜ್ ಇದೆ, ಓಕೆ ನನಗಾಗತ್ತೆ ಅಂತ ಅಂದ್ಕೊಂಡೆ. ಇದು ಮದುವೆ ಅದು ಹೊಸದ್ರಲ್ಲಿ ಯಾವುದೋ ಹಬ್ಬಕ್ಕೆ ಕೊಡಿಸಿರೋದು ರಘು. ಐ ಥಿಂಕ್ ದೀಪಾವಳಿ ಹಬ್ಬಕ್ಕೆ ಅಂತ ಅಂದ್ಕೊತೀನಿ. ಬಟ್ಟೆ ಎಲ್ಲ ಹಾಕೊಂಡು ಸ್ನಾನೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೋಡಿ ಇವನು ಬ್ಯಾಗ್ಲೂ ಕೂಡ ಜಿಪ್ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅವನಿಗೆ ಜಿಪ್ ತೆಗಿಯೋಕ್ಕೆ ಬರೋಲ್ಲ. ಹಂಗೆ ಇತ್ತು, ಆಯಿತು, ಪರ್ಫೆಕ್ಟಾಗಿ ಆಯಿತು. ಒಂದು ಸ್ಟಿಚ್ ಬಿಡಿಸ್ಕೊಂಡೆ ಅಷ್ಟೇ, ಖುಷಿ ಆಯಿತು. ನೋಡಿಪ್ಪ ಮಗಳದಿದ್ದು ಹಳೆ ಬುಕ್ಕೆಲ್ಲ ಹಂಗೆ ಇದೆ, ಅದು ಸೇಲ್ ಮಾಡಬೇಕು, ಕೊಟ್ಟಾಕಬೇಕು ರದ್ದೆಯವರಿಗೆ ಅಂತ ಹಂಗೆ ಇಟ್ಟಿದ್ದೀನಿ. ಇಟ್ಕೊಂಡ್ರೆ ಹಂಗೆ ರಾಶಿಗಳಾಗೋಗ್ಬಿಡತ್ತೆ. ಅಂತೂ ಫೈನಲಿ ನಾವು ಒಂದು ರೌಂಡ್ ಆಚೆ ಹೋಗಿ ಬರೋಕ್ಕೆ ರೆಡಿ ಆದ್ವಿ. ಅವನಿಗೆ ಆಚೆ ಹೋಗೋದಂದರೆ ಫುಲ್ ಖುಷಿ. ಆಚೆ ಹೋಗಿ ಬಂದು ಅವನನ್ನ ಮಲಗಿಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಅವನು ಹಾಗೆ ಮಲ್ಕೊಂಡ. ಈ ಪ್ರೆಗ್ನೆನ್ಸಿ ಪಿಲ್ಲೋ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ರಘು ಕೊಡಿಸಿರೋದು. ನಾನು ಆವಾಗ ನನಗದು ಯೂಸ್ ಆಗಿಲ್ಲ. ನಿಜವಾಗ್ಲೂ ನನಗೆ ಆ ಪ್ರೆಗ್ನೆನ್ಸಿ ಪಿಲ್ಲೋನೇ ಯೂಸ್ ಆಗಿಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ. ಬಟ್ ಆಫ್ಟರ್ ಡೆಲಿವರಿ ನನಗೆ ಅದು ಯೂಸ್ ಆಯಿತು. ನಾನು ಅದರಲ್ಲೇ ಮಲ್ಕೊತಾ ಇದ್ದೆ. ಬ್ಯಾಕ್ ಪೇನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಅದಾದಮೇಲೆ ಇವಾಗ ನನ್ನ ಮಗ ಅದರಲ್ಲೇ ಮಲಗೋದು. ಅವನಿಗೆ ಫುಲ್ ಖುಷಿ ಅದ್ರಲ್ಲಿ ಮಲಗೋದು ಅಂತಂದ್ರೆ. ಅದೇನು ಇಷ್ಟನೋ ಗೊತ್ತಿಲ್ಲ, ಹಾಗೆ ಅವ್ನು ಮಲಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ರಾಯರ ಪೂಜೆ ಮಾಡೋಕ್ಕೆ ಹೋದೆ. ರಾಯರ ಪೂಜೆ ನಂಗೆ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ರೀಸನ್ ಇಷ್ಟೇ, ಮಗ ಇರ್ತಾನೆ, ಹೆಂಗೆಂಗೋ ಪೂಜೆ ಮಾಡೋದಲ್ಲ ಅಲ್ವಾ, ಅದಕ್ಕೊಂದು ಶಿಸ್ತು ಮಡಿ ಮೈಲಿಗೆ ಎಲ್ಲ ಇರುತ್ತೆ. ಸೊ ಅವನು ಮಲ್ಕೊಂಡಾಗಲೇ ನಾನು ಪೂಜೆ ಮಾಡೋದು. ಅದಕ್ಕೆ ನನಗೆ ರಾಯರ ಪೂಜೆಗೆ ಟೈಮಿಂಗ್ ಇಲ್ಲ. ಪಾಪ ಎಷ್ಟೊತ್ತಿಗೆ ಮಲಗ್ತಾರೆ, ನಾನು ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡೋದು. ನಾನು ನಿಮಗೆ ಗೊತ್ತಿರೋ ಪ್ರಕಾರ ರಾಯರ ಫೋಟೋನ ಒಂದು ಚಿಕ್ಕ ಗುಡಿ ಥರ ಇದೆ, ಅದರಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಫೋಟೋನ ಬೇರೆದ್ರಲ್ಲಿ ಇಟ್ಟಿದ್ದೀನಿ. ಬೇರೆ ದೇವ್ರ ಫೋಟೋ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಕೊಂಡು ಅದರಲ್ಲಿ ತಂದು ಇಟ್ಟಿರೋದು. ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೇಲೂ ಅಷ್ಟೇ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅಂತಲೇ ಅನ್ಬೋದು. ಆಷಾಢ ಅಂತ ಹೂವಿನ ರೇಟ್ ಜಾಸ್ತಿ ಆಗಿದೆ, ಮತ್ತು ಫ್ರೆಶ್ ಹೂವು ಕೂಡ ನನಗೆ ಸಿಕ್ಕಿಲ್ಲ. ಹಾರ ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಹಾರನೇ ದೇವರಿಗೆ. ಈ ನಡುವೆ ಒಂದು ತುಳಸಿ ಚೆನ್ನಾಗೇ ಸಿಗ್ತಾ ಇಲ್ಲ. ಸೊ ನಾನು ತುಳಸಿ ಜಾಸ್ತಿ ತರ್ತಾ ಇಲ್ಲ ಅಂತಂದರೆ ನಾನು ಒಂದು ಮಾರಷ್ಟು ತುಳಸಿನೇ ತಂದು ಹಾಕ್ತಾಯಿದ್ದೆ. ನನಗೆ ಹೂವಿನಕಿಂತ ತುಳಸಿ ಅಂದ್ರೇ ಇಷ್ಟ. ಬಟ್ ಈ ನಡುವೆ ಚೆನ್ನಾಗಿ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು, ನೋಡಿ ನನ್ನ ಮಗ ಇವಾಗಲೂ ನನಗೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು
ಒಂದು ಸ್ವಲ್ಪ ತಂದು ಹಾಕ್ತೀನಿ, ಒಂದು ಸ್ವಲ್ಪ ಸಮಾಧಾನ ಇರಲಿ ಅಂತ, ಸಮಾಧಾನಕ್ಕೋಸ್ಕರ ಅಷ್ಟೇ. ಹಾಗೆ ಒಂದು ಹಾರ ತೊಗೊಬಂದಿದೆ, ಅದನ್ನು ಕೂಡ ಹಾಕಿ ಇಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಹೂವೆಲ್ಲ ಇಟ್ಟು ಹಣ್ಣೆಲ್ಲ ಇಟ್ಟು ನೈವೇದ್ಯಕ್ಕೆ. ನನಗೆ ಇವಾಗ ನೈವೇದ್ಯಕ್ಕೆ ಪ್ರಸಾದ ಮಾಡೋಕ್ಕೆ ಆಗೋದೇ ಇಲ್ಲ, ನಾನು ಇನ್ನೂ ಮಾಡಿಲ್ಲ. ಯಾಕೆ ಅಂದರೆ ರೀಸನ್ ಸೇಮ್, ನನ್ನ ಮಗ ಇರೋದ್ರಿಂದ ಮಡಿ ಮೈಲಿಗೆಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಮಡಿ ಮೈಲಿಗೆಯಿಂದ ಮಾಡಿದ್ರೆ ಮಾತ್ರ ಅದು ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋದು ಅಲ್ವಾ. ಹಾಗೆ ಹೆಂಗೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡೋದಲ್ಲ. ಸೊ ನಾನು ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ನಾನು ಹಣ್ಣೇನಾದರೂ ಇಟ್ಬಿಡ್ತೀನಿ, ಹಣ್ಣು ಅಂಗಡಿಯಿಂದ ತಂದಿರೋದಿರುತ್ತೆ, ಅದನ್ನೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಳಸಿ ಕೂಡ ಫ್ರೆಶ್ ಆಗಿ ಸಿಕ್ಕಿರಲಿಲ್ಲ, ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ. ಇಲ್ಲಿ ನಾವು ನಮ್ಮ ಮಾವನ ಫೋಟೋ ಹಾಕಿದಾಗಿಂದನೂ ಅಷ್ಟೇ ನಾನು ಡೈಲಿ ಇಲ್ಲಿ ಹೂ ಚೇಂಜ್ ಮಾಡ್ತೀನಿ. ಮಂತ್ಲಿ ಒಂದು 3-4 ಡೇಸ್ ಚೇಂಜ್ ಮಾಡೋಕ್ಕಾಗಲ್ಲ, ಆವಾಗ ಚೇಂಜ್ ಮಾಡಲ್ಲ. ಇಲ್ಲ ಅಂತಂದರೆ ಡೈಲಿ ನಾನು ಬೇರೆ ಹೂವು ಹಾಕ್ತಾ ಇರ್ತೀನಿ. ಏನೋ ಒಂಥರ ಮನಸ್ಸಿಗೆ ಖುಷಿ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದೊಂಥರ ಫೀಲ್. ಸೊ ಹಂಗೆ ಮಾಡ್ತೀನಿ. ಫೈನಲಿ ನನ್ನ ಪೂಜೆ ಮುಗೀತು ನೋಡಿ. ರಾಯರ್ ನಮ್ದು ಎಷ್ಟು ಲಕ್ಷಣ ಆಗಿದೆ ಅಂತ. ಇದು ನೇರಳೆ ಹಣ್ಣು ತಂದಿದೆ, ಸೀಸನಲ್ಲಿ ಯಾವ ಹಣ್ಣು ಸಿಗೋದು ತಿನ್ಕೊಂಡ್ಬಿಡ್ಬೇಕು. ಸೊ ನಾನು ನೇರಳೆ ಹಣ್ಣು ಅಂದರೆ ನನಗೆ ಇಷ್ಟ, ತೊಗೊಂಬಂದೆ. ಹಾಗೆ ಫೈನಲಿ ನಾನು ಲಾಸ್ಟಿಗೆ ಬಂದು ತಲುಪಿರೋದು ನಮ್ಮ ರಾಯರ ಮಠಕ್ಕೆ. ಜಯನಗರದಲ್ಲಿ ರಾಯರ ಮಠ ತುಂಬಾ ಫೇಮಸ್ಸು, ಒಂಥರ ಮಂತ್ರಾಲಯಕ್ಕೆ ಬಂದು ಫೀಲೇ ಕೊಡುತ್ತೆ ಇದು. ಸೊ ನಾನು ಎವ್ರಿ ಥರ್ಸ್ಡೇ ನಾನು ಬರ್ತೀನಿ. ಒಂದೊಂದು ಟೈಮ್ ಆಗಲ್ಲ, ಆವಾಗ ಮಿಸ್ ಮಾಡಿಬಿಡ್ತೀನಿ, ಮಳೆ ಇದ್ದರೆ ಎಲ್ಲ ಆಗಲ್ಲ. ಏನೋ ಒಂಥರ ಶಾಂತಿ ನೆಮ್ಮದಿ ಇಲ್ಲಿ ಬಂದರೆ. ಹಾಗೆ ಇಲ್ಲಿ ಮೊದಲು ಅಷ್ಟು ಜನ ಬರ್ತಾ ಇರಲಿಲ್ಲ. ನಾನು ಲಾಸ್ಟ್ ಇಯರ್ 1 ವರ್ಷ ಆಯ್ತು ನಾನು ಇವಾಗ ಹೋಗೋಕ್ಕೆ ಶುರು ಮಾಡಿ. ಬಟ್ ಅಲ್ಲಿ ಆವಾಗ ಜನ ಬರ್ತಾ ಇರಲಿಲ್ಲ. ಇವಾಗ ತುಂಬ ಅಂದರೆ ತುಂಬ ಜನ ಇರ್ತಾರೆ, ಫುಲ್ ರಶ್ ಇರುತ್ತೆ. ದೇವ್ರ ದರ್ಶನ ಮಾಡೋದು ತುಂಬಾ ಕಷ್ಟ. ಸೊ ಟೈಮ್ ನೋಡಿ ಹೋಗ್ಬೇಕಾಗತ್ತೆ. ಮತ್ತು ಮಧ್ಯಾಹ್ನ ಊಟ ಎಲ್ಲ ಅವರು ಊಟದ್ದು ಪ್ರಸಾದ ಕೊಡ್ತಾರೆ, ಆಗೂ ತುಂಬ ಜನ ಜಾಸ್ತಿ ಬರ್ತಾರೆ ನೋಡಿ. ಲಾಸ್ಟಲ್ಲಿ ನಾನು ರಾಯರಿಗೆ ದೀಪ ಹಚ್ಚಿ, ಸಾಯಂಕಾಲ ದೀಪ ಹಚ್ಚಿ ಧೂಪ ಕೊಟ್ಟು ಇವತ್ತಿನ ದಿನಾನ ಇಲ್ಲಿಗೆ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.